ಖ್ಯಾತ ಸಂಗೀತ ನಿರ್ದೇಶಕರೇ, ಇದು ನಿಮಗಾಗಿ ಬಿಸಿ ಬಿಸಿ ಕಾಫಿ, ಕೋಳಿ ಮೊಟ್ಟೆ ಕಬಾಬ್. ಕೋಳಿ ಮೊಟ್ಟೆ ಕಬಾಬ್ ಈ ಮನೆಯಲ್ಲಿ ಊಟದ ಜೊತೆ ನಂಚ್ಕೊಂಡ್ ತಿನ್ನಕ್ಕೆ ತರಕಾರಿ ಇರೋದಿಲ್ಲ, ಅಂತದ್ರಲ್ಲಿ ಕಬಾಬು ಕೋಳಿ ಮೊಟ್ಟೆದು. ಇದೆಲ್ಲ ನನಗ್ ಬೇಕಾಗಿಲ್ಲ. ನೋಡು ಕುಮಾರ್, ಈಗ ನಾನು ಒಳ್ಳೆ ಮ್ಯೂಸಿಕ್ ಟ್ಯೂನ್ ಮಾಡೋ ಮೂಡ್ನಲ್ಲಿದ್ದೀನಿ. ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡ, ಹೊರಟೋಗು. ನಿಮ್ಗೇನು ಅಭ್ಯಂತರ ಇಲ್ಲದ್ರೆ ಟ್ಯೂನ್ ಹಾಕೋದಕ್ಕೆ ನಿಮ್ಗೆ ಸಹಾಯ ಮಾಡ್ಲಾ? ಟ್ಯೂನ್ ಹಾಕೋದಿಕ್ಕೆ ನೀನು ನನಗ್ ಸಹಾಯನಾ? ಅಲ್ಲ, ಸಂಗೀತದ ಬಗ್ಗೆ ನಿನ್ಗೇನ್ ಗೊತ್ತಿದೆ ಅಂತ? ಪ್ರಖ್ಯಾತ ಸಂಗೀತ ನಿರ್ದೇಶಕರಾದ ವಿ ಮನೋಹರ್ ಅವ್ರ ಹತ್ರ ಕೆಲಸ ಮಾಡೋ ಭಾಗ್ಯ ಸಿಕ್ಕಿದೆ. ಅವ್ರು ಹಾಡ್ತಾ ಇದ್ದ ಹಾಡುಗಳನ್ನ ಕೇಳ್ತಾ ಕೇಳ್ತಾ ನಾನೇ ಒಂದು ಟ್ಯೂನ್ ಹಾಕಿದ್ದೆ. ಆ ಟ್ಯೂನ್ ನಿಮಗೆ ಕೇಳಿಸೋಣ ಅಂತ ನನ್ನ ಆಸೆ. ಅದೇನ್ ಕೇಳಿಸ್ತೀಯೋ ಬಿಡಪ್ಪ, ನೋಡೋಣ. ರಾಗ ತಪ್ಲ ತಗೊಳ್ಳ? ವಾ 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 ವಾ, ಫ್ಯಾಂಟಾಸ್ಟಿಕ್, ಸೂಪರ್, ಮಾರ್ವಲೆಸ್. ನೀನು ಹಾಡ್ತಾ ಇದ್ರೆ ನಿನ್ನ ಹೇಗೋ ಕಲ್ಪಿಸ್ಕೊಂಡ್ಬಿಟ್ಟೆ. ಕುಮಾರ್, ನೀನು ಈಗಿಂದೀಗ್ಲೇ ಈ ಅಡಿಗೆ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡು. ನೀನು ಪ್ಲೇಬ್ಯಾಕ್ ಸಿಂಗರ್ ಆಗ್ಬಿಡು. ನಾನು ನಿನಗೆ ಚಾನ್ಸ್ ಕೊಟ್ಟು ಫೀಲ್ಡ್ ನಲ್ಲಿ ಮುಂದೆ ತಂದ್ಬಿಡ್ತೀನಿ. ಅರೆ, ಈ ಹಾಡನ್ನ ನಾನ್ ಹಾಡಿದ್ರೆ ಯಾರನ್ನ ಕೇಳ್ತಾರೆ? ಈ ಹಾಡನ್ನ ನಮ್ ರಾಜಣ್ಣವರು ಎಸ್ ಪಿ ಬಾಲಸುಬ್ರಹ್ಮಣ್ಯಮೋ ಇಲ್ಲ ಜೇಸುದಾಸ್ ಅವ್ರು ಹಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದ್ ಸರಿ, ಈ ಹಾಡು ಯಾರ್ದು? ನಂದೇಣ. ಈಗ ನಿಮ್ ಮುಂದೆ ನಾನ್ ತಾನೇ ಹಾಡಿದ್ದು. ಹಾಡದೆ ಸರಿ, ಆದ್ರೆ ಸಾಹಿತ್ಯ ಯಾರ್ದು ಅಂತ ನಾನ್ ಕೇಳ್ತಾ ಇರೋದು. ಅದು ನಂದೇಣ. ಹಾಡಕ್ ಶುರು ಮಾಡ್ದ, ಹಾಗೆ ಹಾಡ್ತಾ ಹಾಡ್ತಾ ಕಲ್ಪಿಸ್ಕೊಂಡು ಹಾಡ್ಬಿಟ್ಟೆ. ಕೇಳೋರು ಸಿಕ್ಬಿಟ್ರೆ ಪುರಂದರ ದಾಸ ಹತ್ರನೂ ಕೆಲ್ಸಕ್ಕಿದ್ದೆ ಅಂತ ಹೇಳ್ಬಿಡ್ತೀಯೋ ಏನೋ. ಛೇ, ಹಾಗೆಲ್ಲ ಇಲ್ಲನ ಹೇಳಕ್ಕಾಗತ್ತೆ. ದಾಸರ ಕಾಲದಲ್ಲಿ ನಮ್ ತಂದೆ ಏನೋ, ನಮ್ ತಾತನೇನೋ ಹುಟ್ಟಿರ್ಲಿಲ್ಲ. ನಾನು ಇದನ್ನೆಲ್ಲ ಕಲ್ತಿದ್ದು ಪಂಜೆ ಮಂಜೇಶ್ ರಾಯರ್ ಹತ್ರ. ಯಾವ ಪಂಜೆ ಮಂಜೇಶ್ ರಾಯರು? ಅದೇ ನಾಗರ ಹಾವೆ ಆವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನಯ ಠಾವೆ ಬರ್ದಿದ್ರಲ್ಲ ಅವ್ರೆ. ಪಂಜೆ ಮಂಜೇಶ್ ರಾಯರ್ ಹತ್ರ ನೀನ್ ಕೆಲ್ಸ ಮಾಡ್ತಾ ಇದ್ಯಾ? ಈಗ ನಿನ್ಗೆ ಎಷ್ಟು ವರ್ಷ? 25 ವರ್ಷ. ಪಂಜೆ ಮಂಜೇಶ್ ರಾಯರು ತೀರ್ಕೊಂಡಿದ್ದು 1971ರಲ್ಲಿ. ನಾನ್ ಬರ್ಲಣ್ಣ? ನಿಂತ್ಕೊ. ಪಂಜೆ ಮಂಜೇಶ್ ರಾಯರು ತೀರ್ಕೊಂಡು 25 ವರ್ಷ ಆಯ್ತು. ಈಗ ನಿನಗೂ 25 ವರ್ಷ ಅಂತ್ಯ. ಅಂದ್ಮೇಲೆ ನೀನು ಸಾಹಿತ್ಯ ಬರೆಯೋದನ್ನ ಹೇಗಪ್ಪ ಕಲ್ತೆ? ನೀವು ಮಹಾಭಾರತದ ಅಭಿಮನ್ಯು ಕಥೆ ಕೇಳಿದ್ರ? ಇಲ್ವಲ್ಲ. ಶ್ರೀಕೃಷ್ಣ ತನ್ನ ತಂಗಿ ಸುಭದ್ರೆನ ರಥದಲ್ಲಿ ಕೂರ್ಸ್ಕೊಂಡು ಹೋಗ್ತಿದ್ದಾಗ ಚಕ್ರವ್ಯೂಹನ ಹೇಗ್ ಬೆರೆಸ್ಬೇಕು ಅಂತ ಹೇಳ್ತಿದ್ದಾಗ ಆ ತಾಯಿ ಹೊಟ್ಟೆಲಿದ್ದ ಅಭಿಮನ್ಯು ಕೇಳಿಸ್ಕೊಂಡು ಕಲ್ತ್ಕೊಳ್ಳಿಲ್ವಾ? ಹಾಗೆ ನಮ್ ತಾಯಿ ಪಂಜೆ ಮಂಜೇಶ್ ರಾಯರ್ ಹತ್ರ ಕೆಲಸ ಮಾಡ್ತಿದ್ದಾಗ ನಾನು ನನ್ನ ತಾಯಿ ಹೊಟ್ಟೆಲಿದ್ದೆ. ಮಿಕ್ಕಿದ ಕಥೆನ ನಾನು ಪುಸ್ತಕದಾಗ ಹೇಳ್ತೀನಿ. ಈಗ ತಾತನ ಊಟಕ್ಕೆ ಗೊತ್ತಾಯ್ತು, ನಾನು ಬರ್ತೀನಿ. ರಿಯಲಿ ಈಸ್ ಗ್ರೇಟ್. ತಾತ ಊಟಕ್ಕೆ ರೆಡಿ ಮಾಡ್ಲಾ? ರೆಡಿ ಮಾಡು. ಹೋಗಿ ತಿಳ್ಕೊಳ್ಳಿ. ಯಾರೋ ಅಷ್ಟು ಚೆನ್ನಾಗಿ ಹಾಡ್ತಿದ್ದವರು ಈ ಮನೇಲಿ ಯಾರ ತಾತ ಅಷ್ಟು ಸೊಗಸಾಗಾಡ್ತಾರೆ? ನಮ್ಮ ಸಾಯಿನಾಥಣ್ಣ. ಯಾರೋ ನಮ್ ಸಾಯಿನೇ? ಹೌದು. ಅಷ್ಟು ಚೆನ್ನಾಗಿ ಹಾಡ್ತಾನ. ಅವ್ನು ಯಾರ ಮಗ ತಾತ? ನಿಮ್ ಮಗ ತಾನೆ? ಹೋಗಿ ತಿಳ್ಕೊಳ್ಳಿ. ಮನಮೋಹನಾಂಗನೆ ನೀ ಬಾರಯ್ಯ, ನೀ ಬಾರಯ್ಯ, ನೀ ಬಾರಯ್ಯ. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ವಿಶ್ವನಾಥಯ್ಯನವರು ಬೆಳಗ್ಗೆನೆ ಸುಷ್ಟ್ರಾವ್ಯವಾಗಿ ಹಾಡು ಹೇಳ್ತಾ ಇದೀರಲ್ಲ, ಏನ್ ಸಮಾಚಾರ? ಸರ್ ನಾನು ಅಷ್ಟೇ ಸರ್, ಮನೇಲಿ ನನ್ನ ಚಿಕ್ಕ ತಮ್ಮ ಸಾಯಿ ಅಂತಿದ್ದಾರೆ ಸರ್. ಫಸ್ಟ್ ಕ್ಲಾಸ್ ಆಗಿ ಆಡ್ತಾನೆ ಸರ್. ಇಸ್ ಇಟ್? ಎಸ್ ಸರ್. ವೆರಿ ಗುಡ್. ಅದ್ ಸರಿ ವೈದ್ಯ ವಿಶ್ವನಾಥಯ್ಯನವ್ರೆ, ಈ ನಡುವೆ ನೀವು ಸಂತೋಷವಾಗಿ ಹಾಡು ಹೇಳ್ಕೊಂಡಿರ್ತೀರಿ, ಮುಖದಲ್ಲೂ ಸಂತೋಷ ನೆಲ್ದಾಡ್ತಾ ಇದೆ. ಏನ್ ಸಮಾಚಾರ? ಏನಿಲ್ಲ ಸರ್, ಇತ್ತೀಚೆಗೆ ನಮ್ಮ ಮನೆಯಲ್ಲಿ ನೆಮ್ಮದಿ ಶಾಂತಿ ತುಂಬಿ ತುಳುಕಾಡ್ತಾ ಇದೆ. ಅದಕ್ಕೋಸ್ಕರ ನಾನು ತುಂಬಾ ಸಂತೋಷವಾಗಿದ್ದೀನಿ ಸರ್. ವೆರಿ ಗುಡ್, ವೆರಿ ಗುಡ್. ವೈದ್ಯ ಆ ರಿಪೋರ್ಟ್ ತುಂಬಾ ಅರ್ಜೆಂಟ್, ಅದನ್ನ ಸಾಯಂಕಾಲದೊಳಗೆ ನೀವು ರೆಡಿ ಮಾಡಿ ಒಳಗಡೆ ತರಬೇಕು. ಓಕೆ? ಸಾಯಂಕಾಲ ಯಾಕೆ ಸರ್? ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ, ತಗೊಳ್ಳಿ. ಇಸ್ ಇಟ್? ಓ ವೆರಿ ಗುಡ್, ವೆರಿ ಗುಡ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರೀ. ಆ ಬ್ಯಾಲೆನ್ಸ್ ಶೀಟ್ ರೆಡಿ ಆಗಿದೇನ್ರಿ? ತುಂಬಾ ಅರ್ಜೆಂಟ್, ಅಂತ ತಗೊಂಡು ನೀವು ಒಳಗಡೆ ಬನ್ನಿ. ಆಯ್ತು ಸರ್. ಯಾಕ್ರಿ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನನ್ನ ಕತೆ ಮುಗೀತು ವಿಶ್ವಣ್ಣ. ಅಯ್ಯೋ, ಯಾಕ್ರಿ ಆಗತ್ತೀರಾ? ಬಾಸ್ 3 ದಿವಸದಿಂದನೇ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಕ್ ಹೇಳೋದು, ಪೂರ್ತಿ ಆಗ್ಲಿಲ್ಲ. ಅದಕ್ಕೆ ಆಫೀಸಿಗೆ ಬೇಗ ಬಂದೆ. ನನ್ನ ಕರ್ಮ, ಇವತ್ತು ನನ್ನ ಕೆಲಸದ ಕತೆನೇ ಮುಗಿಯೋ ಹಾಗಿದೆ. ಡೋಂಟ್ ವರಿ ಬ್ರದರ್, 3 ದಿವಸ ನಿಮ್ ಪರಿಸ್ಥಿತಿ ನಾನು ನೋಡ್ತಾನೆ ಇದ್ದೀನಿ. ಅದಕ್ಕೆ ನಾನೇ ಇವತ್ತು ಆಫೀಸ್ಗೆ ಬೇಗ ಬಂದು ನಿಮ್ ಬ್ಯಾಲೆನ್ಸ್ ಶೀಟ್ ನ ರೆಡಿ ಮಾಡಿ ಇಟ್ಟಿದ್ದೀನಿ. ತಗೊಳ್ಳಿ. ಸಂತೋಷ ಆಯ್ತಾ? ನೋಡ್ರಿ, ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊಳ್ತಾರೆ. ಆದ್ರೆ
ಬೇರೆಯವ್ರ ಕೆಲಸ ಮಾಡೋದ್ರಲ್ಲಿ ಸಿಗೋ ಪುಣ್ಯ ಬೇರೆ ಯಾವುದ್ರಲ್ಲೂ ಸಿಗೋಲ್ಲ. ಆಫೀಸರ್ ಕಾಯ್ತಿರ್ತಾರೆ, ಹೋಗಿ. ರಮಣಿ ಮಣಿ ಯಾರಲೆ ವಿಶ್ವಣ್ಣ, ಇವತ್ತು ನನ್ನ ಬಚಾವ್ ಮಾಡಿದ್ರಿ, ತುಂಬಾ ಧನ್ಯವಾದಗಳು. ಸಾಹೇಬ್ರು ನಿಮ್ಮನ್ನು ಕರೀತಿದ್ದಾರೆ. ಹೌದಾ? ಹಾ. ಏನ್ ಸರ್ ಕರೆದ್ರಂತೆ? ಬನ್ನಿ ಮಿಸ್ಟರ್ ವಿಶ್ವನಾಥಯ್ಯ, ಐ ಹ್ಯಾವ್ ಗಾಟ್ ಎ ಸರ್ಪ್ರೈಸ್ ಫಾರ್ ಯು. ಏನ್ ಸರ್? ನನಗೆ ನಿಮ್ ಕೆಲಸದಲ್ಲಿರೋ ಮುತುವರ್ಜಿ ನೋಡಿ ತುಂಬಾ ಸಂತೋಷ ಆಗಿದೆ. ಥ್ಯಾಂಕ್ ಯು ಸರ್. ಸೊ ಈ ತಿಂಗಳಿಂದ ನಿಮಗೆ 300 ರೂಪಾಯಿ ಇನ್ಕ್ರಿಮೆಂಟ್ ಸ್ಯಾಂಕ್ಷನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ವಾತಿ, ಸ್ವಾತಿ, ಮೇಲ್ಗಡೆ ಒಣಗಿರೋ ಬಟ್ಟೆ ತಗೊಂಡ್ ಬಾರೆ. ತಗೊಳ್ಳಿ ಚಿಕ್ಕಮ್ಮ. ಅರೆ, ನೀನೇ ತಗೊಂಡ್ ಬಂದ್ಯಾ? ಇಸ್ತ್ರಿ ಬೇರೆ ಮಾಡ್ಬಿಟ್ಟಿದ್ಯಾ? ಹೌದು ಚಿಕ್ಕಮ್ಮ, ಮಾಡಕ್ಕೇನು ಕೆಲಸ ಇರಲಿಲ್ಲ, ಫ್ರೀ ಆಗಿದ್ದೆ, ಅದಕ್ಕೆ ಇಸ್ತ್ರಿ ಮಾಡ್ಬಿಟ್ಟೆ. ಯಾಕೆ, ಸರಿಯಾಗಿಲ್ವಾ? ಸರಿಯಾಗಿದೆ, ತುಂಬಾ ಖುಷಿ ಆಯ್ತು. ನನಗಂತೂ ನಿಮ್ಗಿಂತ ಜಾಸ್ತಿ ಖುಷಿಯಾಗಿದೆ. ಯಾಕೆಂದ್ರೆ ನೀವು ಖುಷಿಯಾಗಿದೆ ನೋಡಿ, ಅದಕ್ಕೆ. ಚಿಕ್ಕಮ್ಮ, ಯಾವಾಗ್ಲೂ ಇನ್ನೊಬ್ಬರ ಕೆಲಸ ಮಾಡೋದ್ರಲ್ಲಿ ಸಿಗೋ ಖುಷಿ ಬೇರೆ ಯಾವ್ದ್ರಲ್ಲಿ ಸಿಗಲ್ಲ. ನಿಮ್ಗೂ ಯಾವಾಗ್ಲಾದ್ರೂ ಅವಕಾಶ ಸಿಕ್ಕಿದ್ರೆ ದೊಡ್ಡಮ್ಮನ ಕೆಲಸ ಏನಾದ್ರೂ ಇದ್ರೆ ಮಾಡಿ ನೋಡಿ, ಅದ್ರಲ್ಲಿ ಎಂತ ಖುಷಿ ಸಿಗುತ್ತೆ ಅಂತ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸರಿ, ನಾ ಬರ್ತೀನಿ. ಅವನ್ ಹೇಳಿದ್ರಲ್ಲೂ ಸತ್ಯ ಇದೆ. ಅಯ್ಯೋ ಅಮ್ಮ, ಏನಾಯ್ತಕ್ಕ? ಇನ್ನೇನು ಅದೇ ಕಾಲ್ ಸೆಳೆತ. ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡ್ ಬರ್ಲಾ? ಬೇಡ ಬೇಡಮ್ಮ, ಅಲ್ಲ ಆಯಿಂಟ್ಮೆಂಟ್ ಇದೆ, ಕೊಡು. ಓ ಕೊಡು. ಪರವಾಗಿಲ್ಲ ಬಿಡಿ, ನಾನೇ ಹಚ್ತೀನಿ. ಪರವಾಗಿಲ್ಲ ಬಿಡಿ. ಇಲ್ಲ ಅಯ್ಯೋ. ಏನಕ್ಕ ಹಾಗೆ ನೋಡ್ತಿದ್ದೀರಾ? ಜಾನಕಿ, ನನ್ನ ಮಗಳು ಒಂದು ದಿನನಾದ್ರೂ ನನಗೆ ಈ ರೀತಿ ವಿಚಾರಿಸ್ಲಿಲ್ಲಮ್ಮ. ನಾನೇನ್ ಬೇರೆವಳ? ನಿಮ್ ತಂಗಿನೇ ಅಲ್ವಾ? ನೀನ್ ನನ್ ಜೊತೆ ಹುಟ್ಟದೇನೆ ಇದ್ರು ನನ್ ತಂಗಿಗಿಂತ ಹೆಚ್ಚು ಜಾನಕಿ. ಅಕ್ಕ, ಒಂದಿನ ಪುರ್ಸೊತ್ ಮಾಡ್ಕೊಂಡು ಪಟಾಲಮ್ಮನ್ ದೇವಸ್ಥಾನಕ್ಕೆ ಹೋಗಿ ವಿಭೂತಿ ಮಂತ್ರಿಸ್ಕೊಂಡ್ ಬರೋಣ. ಏನ್ ದೇವ್ರೋ ದೇಣ್ರು, ನನಗಂತೂ ಆ ದೇವ್ರ ಮೇಲೆ ನಂಬಿಕೆನೆ ಹೊರಟೋಗಿದೆ. ಅಕ್ಕ, ಕಷ್ಟ ಬಂದಾಗ ಎಲ್ರೂ ದೇವ್ರನ್ನ ಬೇಡ್ಕೋತಾರೆ, ನೀವ್ಯಾಕ್ ದೇವ್ರನ್ನೇ ಬೈತಾ ಇದ್ದೀರಾ? ಮತ್ತಿನ್ನೇನು, ನಂತರ ಕಾಲ್ ನೋವು ಆ ದೇವ್ರಿಗೂ ಬಂದಿದ್ರೆ ಗೊತ್ತಾಗ್ತಿತ್ತು. ಬಿಡ್ತು ನೀ. ಕುಮಾರ್, ಕುಮಾರ್, ಏನ್ ವಿಷಯ ಕರೆದ್ರಲ್ಲ? ಎಲ್ಲಿ? ಇವತ್ತು ತಮ್ಸಪ್ಪು, ಮಿಕ್ಸ್ಚರು, ಚಿಪ್ಸು ಎಲ್ಲ ತಂದ್ಕೊಡಲ್ವಾ? ಇವತ್ತು ಖಂಡಿತವಾದ ಅವಶ್ಯಕತೆ ನಿಮ್ಗಿಲ್ಲ. ಯಾಕೆ? ನಿಮ್ ಮುಖದಲ್ಲಿರೋ ಸಂತೋಷನ ಹೇಳ್ತಾ ಇದೆಯಲ್ಲ ವಿಶ್ವಣ. ಮನುಷ್ಯ ಯಾತಕ್ಕೋಸ್ಕರ ಕುಡಿತಾನೆ ಹೇಳಿ? ಅವನ ಮನಸ್ಸಲ್ಲಿರೋ ಚಿಂತೆನ ಮರೆಯೋದಕ್ಕೋಸ್ಕರ. ಒಂದು ಸಲ ಆ ಚಿಂತೆ ಮನಸ್ಸಿನ ದೂರ ಆದ್ಮೇಲೆ ಮನುಷ್ಯ ನೆಮ್ಮದಿ ಸಂತೋಷ ಅನ್ನೋ ನಿಶೆಯಲ್ಲಿ ಮುಳುಗೋಗ್ತಾನೆ. ಆ ನಿಶೆ ಮುಂದೆ ಈ ನಕಲಿ ನಿಶೆ ಏನು ಕೆಲಸ ಮಾಡಲ್ಲ ನೋಡಿ. ಸಂತೋಷ ನೆಮ್ಮದಿ ಹೇಗೆ ತುಂಬಿ ತಿಳ್ಕಾಡ್ತಾ ಇದೆ. ಸರಿಯಾಗಿ ಕಂಡು ಬಿಟ್ಟೆ. ಇವತ್ತು ಭಾರಿ ಸಂತೋಷ ಸುದ್ದಿ ಇದೆ. ಸಂತೋಷ ಸುದ್ದಿನ? ಹೌದು, ಈ ತಿಂಗಳಿಂದ ನನಗೆ 300 ರೂಪಾಯಿ ಇನ್ಕ್ರಿಮೆಂಟ್. ಆಹಾ, ಅದಕ್ಕೆ ಸ್ವೀಟ್ ಸಮೇತ ಮನೆ ಬಂದ್ಬಿಟ್ಟಿದ್ದೀರಾ. ಬೇಕು ಎಲ್ಲರೂ ಮನೆ ಸಿಹಿ ಮಾಡ್ಬಿಡ್ತೀನಿ. ಬೇಡ ಬೇಡ ಬೇಡ. ಯಾಕೆ? ನಾ ಹೇಳ್ತೀನಿ ಬಿಡು, ನೀನು ಕುಡಿ. ನಾ ಹೇಳ್ತೀನಿ ಬಿಡಪ್ಪ. ಕುಮಾರ್, ನಿನ್ನೊಬ್ಬನಿಗೋಸ್ಕರ ನಾನು ಈ ಸ್ವೀಟ್ ತಂದಿರೋದು. ನಿನ್ನಿಂದ ತಾನೇ ನನಗೆ ಇನ್ಕ್ರಿಮೆಂಟ್ ಸಿಕ್ಕಿರೋದು. ಈ ವಿಷಯನ ಬೇರೆ ಯಾರಿಗೂ ಹೇಳ್ಬೇಡ. ಯಾಕೆ ವಿಶ್ವಣ? ಇದೆಲ್ಲರೂ ಸಂತೋಷ ಪಡೋ ವಿಷಯ ತಾನೆ. ಸಂತೋಷದ ವಿಷಯ ಆದ್ರೂ ಅದು ಯಾರು ಗೊತ್ತಿರ್ಬೇಕೋ ಅವ್ರಿಗೆ ಗೊತ್ತಿರ್ಬೇಕು. ಹೇಳಿದವ್ರ ಮನಸ್ಸು ನಿನ್ನ ಹಾಗೆ ಹೊಟ್ಟೆ ಕಿಚ್ಚು ಪಡ್ದೆ ಇರ್ಬೇಕಲ್ಲ. ಏನ್ ಮಾತು ಅಂತ ಹೇಳ್ತಾ ಇದ್ರೆ ವಿಶ್ವಣ? ಅಲ್ಲ, ಈ ವಿಷಯ ಕೇಳಿ ಯಾರು ಹೊಟ್ಟೆ ಕಿಚ್ಚು ಪಡ್ತಾರೆ? ಹೊಟ್ಟೆ ಕಿಚ್ಚು ಯಾರು ಪಡಲ್ಲ ಅಂತ ಕೇಳು, ಎಲ್ರೂ ಹೊಟ್ಟೆ ಹೊರ್ಕೋತಾರೆ. ವಿಶ್ವಣ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ರಾಮಣ್ಣ ತುಂಬಾ ಒಳ್ಳೆ ಮನುಷ್ಯ. ನನ್ನ ಹತ್ರ ಏನಾದ್ರು ಗೊತ್ತಾ ಕುಮಾರ್? ಒಂದು ವಿಷಯದಲ್ಲಿ ನಾನು ತುಂಬಾ ದುರಾದೃಷ್ಟ ಅಂತ. ನಮ್ಮ ಅಣ್ಣನ ನಾನು ಯಾವ್ದೇ ರೀತಿಯಲ್ಲೂ ಸಹಾಯ ಮಾಡಕ್ಕಾಗ್ತಿಲ್ಲ. ಪಾಪ ಈ ವಯಸ್ಸಲ್ಲಿ ಹೊರಗಡೆ ಹೋಗಿ ಕಷ್ಟಪಟ್ಟು ದುಡ್ಕೊಂಡ್ ಬರ್ತಾ ಇದ್ದಾರೆ. ಆ ದೇವ್ರು ನಿಜವಾಗ್ಲೂ ನಂಗೆ ಶಕ್ತಿ ಕೊಟ್ಟಿದ್ರೆ ನಾನು ನಮ್ಮ ಅಣ್ಣಂಗೆ ಹೇಳ್ತಾ ಇದ್ದೆ, ಅಣ್ಣ ನೀನ್ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಮನೇಲಿ ಆರಾಮಾಗಿ ರೆಸ್ಟ್ ತಗೋ, ನಾನು ಹೋಗಿ ಸಂಪಾದನೆ ಮಾಡ್ಕೊಂಡು ಸಂಸಾರ ನಿಭಾಯಿಸ್ತೀನಿ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ರು. ನಮ್ಮ ರಾಮು ನಿಜವಾಗ್ಲೂ ಹೀಗನ್ನ? ಯಾಕೆ, ನಿಮ್ಗೆ ನಂಬಿಕೆ ಬರ್ತಿಲ್ವಾ? ಅದು ಹಾಗಲ್ಲ. ರಾಮು ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಚಿಕ್ಕನಿಂದಲೂ ಅವನು ನನ್ನ ಕಂಡ್ರೆ ತುಂಬಾ ಪ್ರೀತಿ. ಒಂದಿನ ಸ್ಕೂಲ್ನಲ್ಲಿ ನಾನು ಕ್ರಿಕೆಟ್ ಆಡ್ತಿದ್ದಾಗ ಅಂಪೈರ್ ಸರಿಯಾಗಿ ನೋಡ್ದೆ, ನನ್ನ ಔಟ್ ಅಂದ್ಬಿಟ್ಟ. ರಾಮು ಅಂಪೈರ್ ಮೇಲೆ ಯಾವ ರೀತಿ ಜಗಳಕ್ಕೆ ಹೋದಾಗ ಗೊತ್ತಾ? ಅಯ್ಯೋ, ಅದೊಂದು ದೊಡ್ಡ ಕಥೆ ಆಗೋಯ್ತು ಕಣಪ್ಪ. ಅವನು ಹಿಡಿಯೋದೇ ಕಷ್ಟ ಆಗೋಯ್ತು ಅಂತೀನಿ. ಹೌದಾ? ನಾನು ಬೇಡ ಸುಮ್ಮನಿರು ಅಂತ ತಡೆದಿದ್ದಕ್ಕೆ ಅವನೇನಂದ ಗೊತ್ತಾ? ನನಗೆ ಗೊತ್ತಿದೆ ನಮ್ಮಣ್ಣ ಏನಂದಿರ್ತಾನೆ ಅಂತ. ನಾನೊಬ್ಬ ಸೋಂಬೇರಿ, ಕೆಲ್ಸ ಬಾರದೇ ಇದ್ದನು, 3 ವರ್ಷದಿಂದ ಸಂಸಾರ ನೋಡ್ಸಕ್ಕೆ 1 ರೂಪಾಯಿ ಜಾಸ್ತಿ ಕೊಟ್ಟಿಲ್ಲ ಅಂತ ತಾನೆ. ವಿಶ್ವಣ್ಣ ನಿಜವಾಗ್ಲೂ ನಿಮ್ಮನ್ನು ಹೊಗಳ್ತಾ ಇದ್ದೆ. ಹೊಗಳದ್ನ? ನನ್ನ? ಹೌದು. ಏನ್ ಹೇಳ್ತಿದ್ಯಾ ನೀನು? ಇರೋ ವಿಷಯನ ಹೇಳ್ತಾ ಇದ್ದೀನಿ ರಮಣ. ಇವತ್ತು ಬೆಳಿಗ್ಗೆ ವಿಶ್ವಣ್ಣ ಏನಂದ್ರು ಗೊತ್ತಾ? ನನ್ನ ತಮ್ಮ ಇಂಥ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ದ,
ಅವನ ಓದಿಸೋದಕ್ಕೆ ಆಕ್ಸ್ಫರ್ಡ್ಗೂ ಇಲ್ಲ ಕೇಂಬ್ರಿಡ್ಜ್ಗೂ ಕಳಿಸ್ಬೇಕಾಗಿತ್ತು. ಆದ್ರೆ ಏನ್ ಮಾಡ್ಲಿ, ನಾನಿರೋ ಪರಿಸ್ಥಿತಿಲಿ ಅವನೆಲ್ಲೂ ಕಳಿಸಲ್ಲ. ಜ್ಯೇಷ್ಠ ಭ್ರಾತ ಸಮಾಪ್ತಿತ ಅಂದ್ರೆ ದೊಡ್ಡಣ್ಣ ಯಾವಾಗ್ಲೂ ತಂದೆಗೆ ಸಮಾನ ಅಂತ. ಅವನ ಆಸೆಗಳೆಲ್ಲ ಈಡೇರಿಸಬೇಕು ಅಂತ ನನಗೂ ತುಂಬಾ ಆಸೆ. ಆದ್ರೆ ಕನಿಷ್ಠ ಪಕ್ಷ ಒಂದು ಸ್ಕೂಟರ್ ಕೂಡ ತಕ್ಕೊಡಕ್ ಆಗ್ಲಿಲ್ವಲ್ಲ ಅಂತ ತುಂಬಾ ವ್ಯಥೆ ಪಟ್ಕೊಂಡ ಅಂತ ಹೇಳಿದ್ರು. ಅಣ್ಣ ಹೀಗಂತಿದ್ರ? ನಿಜವಾಗ್ಲೂ ರಮಣ, ಯಾಕೆ ನಿಮ್ ನಂಬಿಕೆ ಬರ್ತಾ ಇಲ್ಲ ಇಲ್ಲ ಇಲ್ಲ, ನಾನು ಹಾಗೆ ಹೇಳ್ತಿಲ್ಲ. ಅಲ್ಲ, ಸ್ಕೂಲಲ್ಲಿ ಕ್ರಿಕೆಟ್ ಆಡುವಾಗ ವಿಶ್ವಣ್ಣ ಔಟ್ ಆದ್ರು ಅಂತ ಅಂಪೈರ್ ಹೇಳಿದಾಗ ನೀವು ಅಂಪೈರ್ನ ಹೊಡಿಯಕ್ ಹೋದ್ರಂತೆ. ಈ ವಿಷಯ ನನಗೆ ಹೇಗೆ ಗೊತ್ತು? ವಿಶ್ವಣ್ಣನೇ ಹೇಳಿದ್ದು. ಏನಾಗ್ಲಿ ರಮಣ, ನೀವು ಅಂಪೈರ್ ಹೊಡಿಬಾರ್ದಾಗಿತ್ತು, ತಪ್ಪು ಮಾಡ್ಬಿಟ್ರಿ. ತಪ್ಪು ನಂದಲ್ಲ, ಆ ಅಂಪೈರ್ದು. ಲಂಚ ತಗೊಂಡು ನಮ್ಮ ಅಣ್ಣನ ಬೇಕು ಅಂತ ಔಟ್ ಮಾಡ್ಬಿಟ್ಟ. ಯಾಕೆಂದ್ರೆ ನಮ್ಮ ಅಣ್ಣ ಒಳ್ಳೆ ಪ್ಲೇಯರ್ ಆಗಿದ್ರು. ವಿಶ್ವಣ್ಣ ಒಳ್ಳೆ ಪ್ಲೇಯರ್ ಮಾತ್ರ ಅಲ್ಲ, ಚೆನ್ನಾಗಿ ಮೋಸನೂ ಮಾಡ್ತಿದ್ರು. ಅಷ್ಟೇ ಅಲ್ಲ ಕುಮಾರ್, ನಮ್ಮ ಅಣ್ಣನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಆಮೇಲೆ ನನಗೆ ಕೆಟ್ಟ ಕೋಪ ಬರುತ್ತೆ. ನಮ್ಮಣ್ಣ ಮೋಸ ಮಾಡ್ತಾರ, ಇನ್ನೊಂದ್ಸರಿ ಹಾಗೆಲ್ಲ ಮಾತಾಡ್ಬೇಡ. ಆಯ್ತು, ವಿಶ್ವಣ್ಣನ ಬಗ್ಗೆ ನಾನೇನು ಮಾತಾಡೋದಿಲ್ಲ. ನಿನಗೆ ಗೊತ್ತಿಲ್ಲ ಕುಮಾರ್, ನಮ್ಮಣ್ಣ ಈ ಮನೆಗೋಸ್ಕರ ತಮ್ಮ ಜೀವನ ತೇದಿದ್ದಾರೆ. ಎಷ್ಟೋ ಸಲ ನಮ್ಮಣ್ಣನಿಗೆ, ಅಣ್ಣ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಆರಾಮಾಗಿರಿ, ವಿಶ್ರಾಂತಿ ತಗೊಳ್ಳಿ ಅಂತ ಹೇಳ್ಬೇಕು ಅನ್ಕೋತೀನಿ. ಸಮಯನೇ ಕೂಡ ಬರ್ತಾ ಇಲ್ಲ. ಪರವಾಗಿಲ್ಲ ರಮಣ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಜೀವನದಲ್ಲಿ ನಮಗ್ ಬೇಕಾದವ್ರಿಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಏನಾದ್ರೂ ಸಹಾಯ ಮಾಡ್ಬೇಕು ಅಂತ ಅನ್ಕೋತೀವಿ. ಕೆಲವು ಸಲ ಅದನ್ನ ಪೂರೈಸಕ್ಕಾಗಲ್ಲ. ಹಾಗಂತ ಬೇಸರ ಪಟ್ಕೊಳಕ್ಕಾಗತ್ತಾ? ಪ್ರೀತಿ ವಾತ್ಸಲ್ಯದ ಮುಂದೆ ಯಾವ ಕೊರತೆನೂ ಕಾಣೋದಿಲ್ಲ. ನಿಮ್ಗೆ ಒಳ್ಳೇದ್ ಮಾಡ್ಬೇಕನ್ನೋ ಉದ್ದೇಶ ಇದೆಯಲ್ಲ, ಅಷ್ಟು ಸಾಕು ಬಿಡಿ, ಖಂಡಿತವಲ್ಲೂ ಅದು ನೆರವೇರುತ್ತೆ. ಮುಖ್ಯ ಉದ್ದೇಶ ಹೇಳೋದು ಮರ್ತ್ಬಿಟ್ಟಿದ್ದೆ. ನಮ್ ವಿಶ್ವಣ್ಣನ್ಗೆ ಇನ್ಕ್ರಿಮೆಂಟ್ ಸಿಕ್ಕಿದೆ. ನಿನಗೆ ಯಾರು ಹೇಳಿದ್ದು? ಇನ್ಯಾರು? ವಿಶ್ವಣ್ಣನೇ. ಎಷ್ಟು? 300 ರೂಪಾಯಿ. ಅಣ್ಣ, ನಾನು ಹೊರಟೋಗ್ತೀನಿ. ಎಲ್ಲಿಗೋ? ನಾನು ಈ ಮನೆ ಬಿಟ್ಟು ಹೊರಟೋಗ್ತೀನಿ ಎಂದೆ. ಯಾಕೆ? ಎಷ್ಟ್ ದಿನ ಅಂತ ತಡ್ಕೊಳ್ಳಿ ಅವಮಾನ? ನನಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ, ಅದಕ್ಕೆ. ಯಾರು ನನಗೆ ಅವಮಾನ ಮಾಡಿದ್ದು? ನೀವೇ. ನಾನಾ? ಹೌದು, ನೀವೇ ನೀವೇ ನೀವೇ. ನಾನೇನೇ ನಿನಗೆ ಅವಮಾನ ಮಾಡಿದೆ? ನಿಮಗೆ 300 ರೂಪಾಯಿ ಇನ್ಕ್ರಿಮೆಂಟ್ ಸಿಕ್ತಲ್ವಾ? ಸಿಕ್ತು, ಅದಕ್ಕೆ ನಿನಗೇನು ಅವಮಾನ ಆಯ್ತು? ನಿಮಗೆ ಇನ್ಕ್ರಿಮೆಂಟ್ ಸಿಕ್ಕ ವಿಷಯನ ನಾನು ಬೇರೆಯವ್ರ ಮೂಲಕ ತಿಳ್ಕೊಬೇಕಾ? ನೀವೇ ನನ್ನ ನೇರವಾಗಿ ಹೇಳ್ಬೋದಾಗಿತ್ತಲ್ಲ. ಸ್ವಂತ ಅಣ್ಣನ ವಿಷಯನ ಒಬ್ಬ ಅಡಿಗೆನ ಮೂಲಕ ತಿಳ್ಕೊಬೇಕಾದಂತ ಪರಿಸ್ಥಿತಿ ತಮ್ಮನಿಗೆ ಬಂದ್ಮೇಲೆ ಈ ಮನೇಲಿ ನಾನು ಯಾಕಣ ಇರ್ಬೇಕು? ಹೊರಟೋಗ್ತೀನಿ. ಮುಟ್ಟಾಳ ಪಾರ ಇಲ್ಲಿ. ಪಾರಪ್ಪ ಪಾರೋ. ನಾನು ಈಗ ತಾನೇ ಬಂದು ಕೂತಿದ್ದೀನಿ. ಈ ವಿಷಯನ ನಿನಗೆ ಹೇಳ್ಬೇಕು ಅಂತಿದ್ದೆ. ಅಷ್ಟಲ್ಲಿ ಕುಮಾರ ಬಂದ್ಬಿಟ್ಟ, ಹೇಳ್ಬಿಟ್ನಪ್ಪ. ಸ್ವೀಟ್ ತಗೊಳ್ಳೋ. ಅಣ್ಣ, ನೀವ್ ಈ ನಡುವೆ ತುಂಬಾ ಜಿಪಣ ಆಗ್ಬಿಟ್ರಿ. ಯಾಕೋ? ಇಷ್ಟು ದೊಡ್ಡ ಸಂತೋಷದ ಸಮಾಚಾರಕ್ಕೆ ಇಷ್ಟು ಚಿಕ್ಕ ಡಬ್ಬ ಓಪನ್ ಮಾಡಿ ಒಂದೇ ಒಂದು ಸ್ವೀಟ್ ಕೊಡಕ್ ಬರ್ತಿರಲ್ಲ, ಎಲ್ಲ ನನಗೆ ಬೇಕು. ಎಲ್ರ ಬಾಯಿನೂ ಸಿಹಿ ಮಾಡ್ಬೇಕಲ್ಲ? ಎಲ್ರು ಬಾಯಿ ಸಿಹಿ ಮಾಡೋಕೆ ನಾನ್ ಸ್ವೀಟ್ ತರ್ತೀನಿ. ನೀವ್ ತಂದಿರೋ ಸ್ವೀಟ್ ನ ನಾನೊಬ್ಬರೇ ತಗೋತೀನಿ. ಇಷ್ಟು ದೊಡ್ಡವನಾದ್ರೂ ಇನ್ನೂ ಹುಡುಗ ಬುದ್ಧಿ ಹೋಗಿಲ್ಲ. ಹುಚ್ಚುಡ್ಗ ಹುಚ್ಚುಡ್ಗ.